ನಮಸ್ಕಾರ. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ, ಈ ಸಮಯದಲ್ಲಿ ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಹಾಗಾದರೆ ಪ್ರಶ್ನೆ ನಂಬರ್ 1, ಸಿ ಈಸ್ ಡ್ಯಾಶ್ ಎ ಲೆಟರ್. ಇಲ್ಲೇನಿದೆಪ್ಪ ಅಂದ್ರೆ ಸಿ ಈಸ್ ಡ್ಯಾಶ್ ಎ ಲೆಟರ್ ಅಂತಿದ್ದೀರಿ. ಹಾಗಾದರೆ ಇದಕ್ಕೆ ಯಾವ ವರ್ಬ ಅಲ್ಲಿ ನಮ್ಗೆ ಏನಾಗತ್ತೆ ಅಂದ್ರೆ ಕೆಲಸವನ್ನು ಮಾಡ್ತದೆ. ಆಪ್ಷನ್ ಎ ರೈಟ್ ಎ ಲೆಟರ್, ಆಪ್ಷನ್ ಬಿ ರೋಟ್ ಎ ಲೆಟರ್, ಆಪ್ಷನ್ ಸಿ ರೈಟ್ಸ್ ಎ ಲೆಟರ್, ಆಪ್ಷನ್ ಡಿ ರೈಟಿಂಗ್ ಎ ಲೆಟರ್ ಇದೆ. ಹಾಗಾದರೆ ಇಲ್ಲಿ ಈಸ್ ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಬಂದಾಗ ಈಸ್ ಆಮ್ ಇಲ್ಲಿದೆ ನೋಡ್ರಿ. ಈಸ್ ಆಮ್ ಆರ್ ವಾಸ್ ವರ್ ಈ ಒಂದು ಹೆಲ್ಪಿಂಗ್ ವರ್ಬ್ ಬಂದಾಗ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ರೀ ಐ ಎನ್ ಜಿ ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರ್ತದೆ. ING. ಹಾಗಾದರೆ ಸಿ ಈಸ್ ಇಲ್ಲಿ ರೈಟ್ ಇದೆ ರೀ, ಅದು ಬರೋಂಗಿಲ್ಲ. ರೋಟ್ ಇದೆ, ಅದು ಬರೋಂಗಿಲ್ಲ. ರೈಟ್ಸ್ ಇದೆ, ಅದು ಬರೋಂಗಿಲ್ಲ. ಇದೇನಿದೆ ರೀ ರೈಟಿಂಗ್ ಅಂದ್ರೆ ರೈಟ್ ಇದೆ, ಅದಕ್ಕೆ ING ಕೂಡಿಸಿದಾಗ ರೈಟಿಂಗ್ ಆಗ್ತದೆ. ಹಾಗಾದರೆ ಈಸ್ ರೈಟಿಂಗ್ ಅ ಲೆಟರ್. ಸಿ ಈಸ್ ರೈಟಿಂಗ್ ಅ ಲೆಟರ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಿ ಈಸ್ ರೈಟಿಂಗ್ ಎ ಲೆಟರ್ ಅಂದ್ರೆ ಈಗ ಏನಾತಪ್ಪ ಅಂದ್ರೆ ಇದು ಅವಳು ಒಂದು ಪತ್ರವನ್ನು ಬರೆಯುತ್ತಿದ್ದಾಳೆ ಎಂಬ ಅರ್ಥವನ್ನು ನೀಡಿದ್ರಿ. ಸಿ ಈಸ್ ರೈಟಿಂಗ್ ಅ ಲೆಟರ್. ಯಾಕೆ ING ಬರ್ತಂದ್ರೆ ಈಸ್ ಆಮ್ ಆರ್ ವಾಸ್ ವರ್ ಇದ್ದಾಗ ING ಅಂತಕ್ಕಂಥ ಪ್ರತ್ಯಯ ಬರ್ತದೆ ರೀ. ಹಂಗಂದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 2 ನೋಡುವಾಗ ಪ್ರಶ್ನೆ ನಂಬರ್ 2 ಇದೆ ನೋಡ್ರಿ. ದೇ ಡಿಡಂಟ್ ಡ್ಯಾಶ್ ಸೋಕರ್ ಇನ್ ದ ಪಾರ್ಕ್ ಲಾಸ್ಟ್ ವೀಕೆಂಡ್ ಅಂತ ಹೇಳಿದ್ದಾರೆ. ಅಂದರೆ ಆಪ್ಷನ್ ಎ ಪ್ಲೇ ಇದೆ ರೀ, ಆಪ್ಷನ್ ಬಿ ಪ್ಲೇಸ್ ಇದೆ ರೀ, ಆಪ್ಷನ್ ಸಿ ಪ್ಲೇಡ್ ಇದೆ, ಆಪ್ಷನ್ ಡಿ ಪ್ಲೇಯಿಂಗ್ ಇದೆ ರೀ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡುವಾಗ ಇಲ್ಲಿ ಡಿಡಂಟ್ ಇದೆ ನೋಡ್ರಿ. ಈ ಡಿಡಂಟ್ ಇದ್ದಾಗ ನೋಡ್ರಿ, ಇಲ್ಲಿ ನೋಡ್ರಿ ಡಿಡಂಟ್, ಡು ನಾಟ್, ಡಸ್ ನಾಟ್ ಇಲ್ಲಿ ಇದ್ದಾಗ ಇಲ್ಲಿ ಏನು ಬರ್ತೈತಪ್ಪ ಅಂದ್ರೆ ರೀ ವರ್ಬ್ ಅಂತಕ್ಕಂಥದ್ದು ಬರ್ತದ. ನೇರವಾಗಿರ್ತಕ್ಕಂಥ V1 ವರ್ಬ್ 1 ಬರ್ತದ. ನಾಟ್ ಇ ಡಿ ಬರಂಗಿಲ್ಲ ರೀ, ನಾಟ್ ED ಬರಂಗಿಲ್ಲ ರೀ, ನಾಟ್ ING ಬರಂಗಿಲ್ಲ ರೀ, ನಾಟ್ ಎಸ್ ಬರಂಗಿಲ್ಲ ರೀ. ಇಲ್ಲಿ ಯಾವುದೇ ಒಂದು ವರ್ಬಕ್ಕೆ ಎಸ್ ಬರಂಗಿಲ್ಲ, ING ಬರಂಗಿಲ್ಲ, ಅಂತ ED ಬರಂಗಿಲ್ಲ. ಜಸ್ಟ್ ಏನು ಬರ್ತದಪ್ಪ ಅಂದ್ರೆ ವರ್ಬ್ ಅಂತಕ್ಕಂಥದ್ದು ಬರ್ತದೆ, V1 ಅಂತಕ್ಕಂಥದ್ದು ಬರ್ತದೆ. ಹಾಗಾದರೆ ಇಲ್ಲಿ ದೇ ಡಿಡಂಟ್ ಅಂದಾಗ ಇಲ್ಲಿ ಕೇವಲ ವರ್ಬ್ ಇದ್ದದ್ದು. ಇದು ಪ್ಲೇಸ್ ಅಂತಕ್ಕಂಥದ್ದು ಎಸ್ ಪ್ರತ್ಯಯ ಕೂಡಿದರೆ, ಆಮೇಲೆ ಪ್ಲೇಡ್ ಅಂತಕ್ಕಂಥದ್ದು ED ಪ್ರತ್ಯಯ ಕೂಡಿದರೆ, ಪ್ಲೇಯಿಂಗ್ ಅಂತಕ್ಕಂಥದ್ದು ING ಪ್ರತ್ಯಯ ಕೂಡಿದರೆ. ಹಾಗಾದರೆ ಪ್ಲೇ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಕೂಡಿಲ್ಲ. ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ದೇ ಡಿಡಂಟ್ ಏನಪ್ಪ ಅಂದ್ರೆ ಪ್ಲೇ ಸೋಕರ್ ಇನ್ ದ ಪಾರ್ಕ್ ಲಾಸ್ಟ್ ವೀಕೆಂಡ್ ಅಂದ್ರೆ ಏನಾಯ್ತಪ್ಪ ಅಂದ್ರೆ ಕನ್ನಡ ಅರ್ಥ, ಕಳೆದ ವಾರಾಂತ್ಯದಲ್ಲಿ ಅವರು ಉದ್ಯಾನವನದಲ್ಲಿ ಫುಟ್ಬಾಲ್ ಆಟವನ್ನು ಆಡಲಿಲ್ಲ. ಕಳೆದ ವಾರಾಂತ್ಯದಲ್ಲಿ ಅವರು ಏನು ಮಾಡಲಿಲ್ಲ ರೀ, ಉದ್ಯಾನವನದಲ್ಲಿ ಫುಟ್ಬಾಲ್ ಆಟವನ್ನು ಆಡಲಿಲ್ಲ ಅಂತ ಆಯ್ತು ರೀ. ಇನ್ನು ನೆಕ್ಸ್ಟ್ ಪ್ರಶ್ನೆ ನಂಬರ್ 3 ಇದೆ ನೋಡ್ರಿ. ಐ ಹ್ಯಾವ್ ಡ್ಯಾಶ್ ಮೈ ವರ್ಕ್ ಅಂತಿದೆ ನೋಡ್ರಿ. ಐ ಹ್ಯಾವ್ ಡ್ಯಾಶ್ ಮೈ ವರ್ಕ್. ಆಪ್ಷನ್ ಎ ಡೂ ಇದೆ ರೀ, ಆಪ್ಷನ್ ಬಿ ಡಸ್ ಇದೆ ರೀ, ಆಪ್ಷನ್ ಸಿ ಡಿಡ್ ಇದೆ, ಆಪ್ಷನ್ ಡಿ ಡನ್ ಇದೆ ರೀ. ಹಾಗಾದರೆ ಇದಕ್ಕೆ ನಾವು ಸರಿಯಾಗಿ ಉತ್ತರವನ್ನು ನೋಡುವಾಗಲಿ ಹ್ಯಾವ್ ಹ್ಯಾಸ್ ಹ್ಯಾಡ್. ಹ್ಯಾವ್ ಹ್ಯಾಸ್ ಹ್ಯಾಡ್ ಇತ್ತಂದರೆ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಂತಕ್ಕಂಥ ವರ್ಬ್ ಬರ್ತದೆ, ಅಂದರೆ V3 ಅಂತಕ್ಕಂಥದ್ದು ಬರ್ತದೆ. ಹಾಗಾದರೆ ಇಲ್ಲಿ ಡೂ, ಡಸ್, ಡಿಡ್, ಡನ್ ಇದೆ ರೀ. ಹಾಗಾದರೆ ಇದರಲ್ಲಿ V3 ಪಾಸ್ಟ್ ಪಾರ್ಟಿಸಿಪಲ್ V3 ಯಾವುದು ರೀ, V1 ಯಾವುದು, V2 ಯಾವುದು ನೋಡ್ರಿ. V1 ಅಂತಕ್ಕಂಥದ್ದು ಡೂ ಇದೆ ರೀ. ಹಾಗಾದರೆ ಇಲ್ಲಿ ಏನು ಬರ್ತದೆ ಅಂದರೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಇದ್ದಾಗ V3 ಅಂತಕ್ಕಂಥದ್ದು ಬರ್ತದೆ. V1 ಡೂ ಇದ್ದರೆ ಅದು ಡೂ ಆಗೋದಿಲ್ಲ. V2 ಡಿಡ್ ಇದ್ದರೆ ಅದು ಸಹ ಆಗುವುದಿಲ್ಲ. ಹಾಗಾದರೆ V3 ಡನ್ ಅಂತಕ್ಕಂಥದ್ದು ಇದೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಡನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಐ ಹ್ಯಾವ್ ಡನ್ ಮೈ ವರ್ಕ್ ಅಂತಿದೆ. ಹಾಗಾದರೆ ಏನಪ್ಪ ಅಂದ್ರೆ ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಪೂರ್ತಿ ಅರ್ಥವನ್ನು ಕೊಡ್ತೀರಿ. ಹ್ಯಾವ್ ಇದ್ದಾಗ, ಹ್ಯಾಸ್ ಇದ್ದಾಗ, ಹ್ಯಾಡ್ ಇದ್ದಾಗ, ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3
ಏನು ಬರ್ತೈತೆ ರೀ V3 ಅಂತಕ್ಕಂಥ ಬರ್ತದೆ. ಉದಾಹರಣೆ ಈಗ ಡೂ 1 V1 ಇದೆ, ಡಿಡ್ V2 ಇದೆ ರೀ, V3 ಅಂತಕ್ಕಂಥದ್ದು ಡನ್ ಇದೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ರೀ ಅದು ಡನ್ ಅಂತಕ್ಕಂಥದ್ದಾಗಿದೆ. ಇನ್ನು ಪ್ರಶ್ನೆ ನಂಬರ್ 4 ನೋಡುವಾಗ ಐ ಎಮ್ ಡ್ಯಾಶ್ ಈಸ್ ಸ್ಟೋರಿ ಅಂತಿದ್ದೀರಿ. ಐ ಎಮ್ ಡ್ಯಾಶ್ ಈಸ್ ಸ್ಟೋರಿ ಅಂತಿದ್ದೀರಿ. ಹಾಗಾದರೆ ಇದೀಗ ಬಂದಿರತಕ್ಕಂಥದ್ದು ಬಂತು ರೀ ಆಮ್, ಈಸ್, ಆರ್, ವಾಸ್, ವರ್ ಅಂತ ಬಂತು ರೀ. ಹಾಗಾದ್ರೆ ಇಲ್ಲಿ ಬರ್ತಂದ್ರೆ ಏನು ಬರ್ತೈತೆ ರೀ ING ಅಂತಕ್ಕಂಥ ಪ್ರತ್ಯಯ ಬರ್ತದೆ. ಯಾವಾಗ ಈಸ್, ಯಾಮ, ಆರ್, ವಾಸ್, ವರ್ ಅಂತ ಇರ್ತದೆ ನೋಡ್ರಿ, ಅವಾಗ ಹೆಲ್ಪಿಂಗ್ ವರ್ಬ ING ಬರ್ತದೆ. ಹಾಗಾದರೆ ಐ ಆಮ್ ರೀಡಿಂಗ್ ಎ ಸ್ಟೋರಿ ಅಂತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯಿತು. ಐ ಆಮ್ ರೀಡಿಂಗ್ ಅ ಸ್ಟೋರಿ. ರೀಡ್ ಆಗೋದಿಲ್ಲ, ರೀಡ್ಸ್ ಆಗೋದಿಲ್ಲ, ನನ್ ಆಫ್ ದ ಅಬೋ ಯಾವುದೂ ಇಲ್ಲ ಅಂತಂದರೆ ಅದಿದೆ ರೀ. ಅದೇ ಯಾವುದ್ರಿ ರೀಡಿಂಗ್ ಅಂದ್ರೆ ಐ ಆಮ್ ರೀಡಿಂಗ್ ಅ ಸ್ಟೋರಿ ಅಂದರೆ ಏನಪ್ಪ ಅಂದ್ರೆ ನಾನು ಒಂದು ಕಥೆಯನ್ನು ಓದುತ್ತಿದ್ದೇನೆ ಅಂತ ಅರ್ಥ. ನಾನು ಒಂದು ಕಥೆಯನ್ನು ಓದುತ್ತಿದ್ದೇನೆ ಎಂಬ ಅರ್ಥವನ್ನು ಸಹ ಇದು ಕೊಡ್ತದೆ. ಹಂಗಾದ್ರೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನಂಬರ್ 5 ಇದೆ ನೋಡ್ರಿ. ಏನಿದೆ ರೀ ಪ್ರಶ್ನೆ ನಂಬರ್ 5 ಅಂತಕ್ಕಂಥದ್ದು ಹಿ ಡಸ್ ನಾಟ್ ದ ಡ್ಯಾಶ್ ದ ಐಸ್ ಕ್ರೀಮ್ ಅಂತಿದೆ ರೀ. ಹಿ ಡಸ್ ನಾಟ್ ಡ್ಯಾಶ್ ದ ಐಸ್ ಕ್ರೀಮ್ ಅಂತಿದೆ ರೀ. ಹಾಗಾದರೆ ಇದಕ್ಕೆ ನೋಡ್ರಿ ಆಪ್ಷನ್ಸ್ ನೋಡುವಾಗ ಲೈಕ್, ಆಪ್ಷನ್ ಎ ಲೈಕ್, ಆಪ್ಷನ್ ಬಿ ಲೈಕ್ಡ್, ಆಪ್ಷನ್ ಸಿ ಲೈಕ್ಸ್, ಆಪ್ಷನ್ ಡಿ ಲೈಕಿಂಗ್ ಇದೆ ರೀ. ಹಾಗಾದರೆ ಇಲ್ಲಿ ನಾವು ನೋಡಿದ್ರಿ ಡಿಡ್ ಅಂದರೆ ಡಿಡಂಟ್, ಡು ನಾಟ್, ಡಸ್ ನಾಟ್. ಹಾಗಾದರೆ ಈ ವಿದ್ದಾಗ ಏನು ಬರ್ತದಪ್ಪ ಅಂದ್ರೆ ವರ್ಬ್ ಅಷ್ಟೇ ಬರ್ತದೆ ರೀ. ನಾಟ್ ED, ನಾಟ್ ING, ನಾಟ್ ಎಸ್ ಪ್ರತ್ಯಯ. ನೋಡ್ರಿ ಲೈಕ್ಡ್ ಬರೋಂಗಿಲ್ಲ, ಯಾಕಂದ್ರೆ ಡಿಡ್ ನಾಟ್, ಡು ನಾಟ್, ಡಸ್ ನಾಟ್ ಇದ್ದಾಗ ಲೈಕ್ಡ್ ಬರೋಂಗಿಲ್ಲ, ED ಬರೋಂಗಿಲ್ಲ, ಲೈಕ್ಸ್ ಬರೋಂಗಿಲ್ಲ, ಎಸ್ ಪ್ರತ್ಯಯ ಬರೋಂಗಿಲ್ಲ, ಲೈಕಿಂಗ್ ಬರೋಂಗಿಲ್ಲ, ಜಸ್ಟ್ ವರ್ಬ್ ಬರ್ತದೆ. ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಲೈಕ್ ಅಂತ ನೋಡ್ತಾ ಇದ್ದೀವಿ. ಹಿ ಡಸ್ ನಾಟ್ ಲೈಕ್ ದ ಐಸ್ ಕ್ರೀಮ್ ಅಂದರೆ ಏನಾಯ್ತಪ್ಪ ಅಂದ್ರೆ ಅದರ ಅರ್ಥ ಅವನಿಗೆ ಐಸ್ ಕ್ರೀಮ್ ಇಷ್ಟವಿಲ್ಲ. ಅವನಿಗೆ ಏನೇ ಇಷ್ಟವಿಲ್ಲ ರೀ, ಐಸ್ ಕ್ರೀಮ್ ಇಷ್ಟವಿಲ್ಲ ಎಂಬ ಅರ್ಥವನ್ನು ನೀಡುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ರೀ ಹಿ ಡಸ್ ನಾಟ್ ಲೈಕ್ ದ ಐಸ್ ಕ್ರೀಮ್. ಹಾಗಾದ್ರೆ ಪ್ರಶ್ನೆ ನಂಬರ್ 6 ಹೇಗಿದೆ ನೋಡ್ರಿ. ಸಿ ಹ್ಯಾಸ್ ಡ್ಯಾಶ್ ದ ವರ್ಸ್ ಅಂದ್ರೆ ಏನು ರೀ ಇದಕ್ಕೆ ಆಪ್ಷನ್ ಏನಿದೆ ರೀ ಬ್ರೇಕ್, ಆನಂತರ ಬ್ರೋಕ್, ಆನಂತರ ಬ್ರೋಕ್ಡ್, ಆನಂತರ ಬ್ರೋಕನ್ ಇದೆ ರೀ. ಹಾಗಾದರೆ ಇಲ್ಲಿ ಹ್ಯಾವ್ ಇದೆ ರೀ, ಅಂದರೆ ಹ್ಯಾಸ್ ಇದೆ ರೀ. ಹ್ಯಾಸ್ ಅಥವಾ ಹ್ಯಾವ್, ಹ್ಯಾಸ್, ಹ್ಯಾಡ್ ಇದ್ದಾಗ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಅಂತ ನೋಡಿದ್ರಿ ಹೌದಿಲ್ಲ ರೀ. ಅವಾಗ V1 ಏನಾಗತ್ತೆ ರೀ ಬ್ರೇಕ್, V2 ಬ್ರೋಕ್, V3 ಬ್ರೋಕನ್ ಆಗ್ತದೆ. ಸಿ ಹ್ಯಾಸ್ ಬ್ರೋಕನ್ ದ ವಾಸ್ ಅಂತೇಳಿ ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ರೀ ಅವಳು ಹೂದಾಣಿಯನ್ನು ಒಡೆದಿದ್ದಾಳೆ. ಅವಳು ಏನು ಮಾಡಿದ್ದಾಳೆ, ಹೂದಾಣಿಯನ್ನು ಏನು ಮಾಡಿದ್ದಾಳೆ, ಹೊಡೆದಿದ್ದಾಳೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬ್ರೋಕನ್ ಅಂತಕ್ಕಂಥದ್ದು ಆಗ್ತದೆ. ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಬ್ರೋಕನ್ ಆಗ್ತದೆ. ಹಾಗಾದರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇದು TETಯ ಒಂದು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಂಕ್ಷಿಪ್ತ ವಿವರಣೆಯಾಗಿದೆ. ಮತ್ತಷ್ಟು ಈ ಒಂದು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಇಲ್ಲಿಯವರೆಗೆ ಈ ಕ್ಲಾಸನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕ್ಲಾಸನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಒಂದು ಬೆಲ್ ಬಟನ್ ಒತ್ತಿ, ಅದೇ ರೀತಿಯಾಗಿ ಲೈಕ್ ಮಾಡಿ, ಅದೇ ರೀತಿಯಾಗಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.